ಇದು ಒಳ್ಳೆ ವಿಷಯನೇ ಆಕ್ಚುಲಿ. ಇಲ್ಲ, ವೆರಿ ಗುಡ್. ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದ್ದು. ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ಲ, ಯಾಕಂದ್ರೆ ನಿಮ್ ಮಗಳು ನೀವು ಎಲ್ಲ ಕನ್ನಡದವ್ರೆ. ಸೊ ಇಲ್ಲಿ ಇಲ್ಲ ಇವಾಗ ಕನ್ನಡ ಭಾಷೆ ಕನ್ನಡದ ಸಿನಿಮಾ ಮಾಡುವಾಗ ಅದೊಂದು ಸಪರೇಟ್ ನನ್ನ ಮಾತೃಭಾಷೆ ಅನ್ನೋದ್ರಲ್ಲಿ ತುಂಬಾನೇ ನನಗೆ ಪ್ರೀತಿ, ಗೌರವ ಅದೆಲ್ಲ ಅದೊಂದು ಸೈಡ್ ಇದ್ರೂ ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ ಈಗ. ಎಸ್ಪೆಷಲಿ ಈಗ ಇನ್ನೂ ಚೇಂಜ್ ಆಗೋಗಿದೆ, ಎಲ್ಲ ಬಾರ್ಡರ್ಸ್ ಎಲ್ಲ ಹೊಡೆದಾಕಾಯ್ತಿದೆ. ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ. ಬಿಕಾಸ್ ನಾವು ಬಂದು ಇದು ಇಂಡಿಯಾದಲ್ಲಿ ಯಾವುದೋ ಇನ್ನೊಂದು ಕಾರಣಗಳು ಒಬ್ರು ಸಿನಿಮಾ ನೋಡುವಾಗ ಸಿನಿಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ, ಈ ಪಾತ್ರ ಮಾಡಿರೋ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಭಾಷೆಯಿಂದ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೆ ನಮ್ಮ ಕಾಳಜಿ. ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವನೇ ಹೇಳಿದ್ದು, ಮಾಮ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಈ ಹುಡುಗರು ನೋಡಿ ನಿಮ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದೇನೋ. ಫೋಟೋಸ್ ನೋಡ್ಬಿಟ್ರೆ ಹುಡುಗ ಚೆನ್ನಾಗಿದೆ, ಯಾರಪ್ಪ ಇದು? ಉಪೇಂದ್ರ ಅವ್ರ ಅಣ್ಣನ ಮಗ. ಅರ್ರೇರೆ, ಉಪೇಂದ್ರ ಉಪೇಂದ್ರ ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ. ಉಪೇಂದ್ರ, ಐಶ್ವರ್ಯ ಅಂದ್ರೆ ಉಪೇಂದ್ರ ಅಂದ್ರೆ ಎಷ್ಟು ಸತಿ ನೋಡಿದ್ಯಮ್ಮ ಸಿನಿಮಾನ? ಒಂದ್ 100 ಸತಿ ನೋಡಿರ್ಬೋದೇನೋ ಚಿಕ್ಕ ವಯಸ್ಸಿಂದ. ಆಮೇಲೆ ನಾವೇ ನೆನೆಸ್ಬಿಟ್ಟು ಇಷ್ಟೊಂದೆಲ್ಲ ನೋಡ್ಬಾರ ಸಿನಿಮಾನ ಅಂತ. ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ಅವರು ಅಂದ್ರೆ. ನಮಗೂ ಅಷ್ಟೇ, ಐ ಮೀನ್ ಹೆಮ್ಮೆ, ಇಷ್ಟ, ಒಂದು ಹೆಮ್ಮೆ. ವರ್ಷಗಳಿಂದ ಗೊತ್ತು ಉಪೇಂದ್ರ ಅವರು. ಜೊತೆಗೆ ಒಳ್ಳೆ ಡೈರೆಕ್ಟರ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಇಂಡಿಯಾನಲ್ಲಿರೋ ಡೈರೆಕ್ಟರ್ಸ್ಗಳಿಗೆಲ್ಲ ಇಷ್ಟ ಆಗುವಂತ ಒಂದು ಡೈರೆಕ್ಟರ್. ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ಓಕೆ, ಗ್ಯಾರಂಟಿ ಬರೋವಾಗ ಟ್ರೈನ್ ಆಗೇ ಬಂದಿರ್ತಾನೆ ಹುಡುಗ. ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಓಕೆ ಕರೆಕ್ಟ್, ಈ ಕ್ಯಾರೆಕ್ಟರ್ ಕರೆಕ್ಟ್. ಈ ಪಿಕ್ಚರ್ ನೋಡಾದ್ಮೇಲೆ ಈ ನಿರಂಜನ ಬಿಟ್ರೆ ಬೇರೆ ಯಾರಿಗೂ ಸರಿ ಸೆಟ್ಟೆ ಆಗ್ತಿರ್ಲಿಲ್ವೇನೋ ಇದು ಅನ್ನೋ ಒಂದು ಇದು ಬಂತು. ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಬಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಶನ್ ಮಾಡಬೇಕು ಅಂತ ಮಾಡುವ ಚಿತ್ರ. ಸೊ ತುಂಬಾ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ. ಈಗ ಮಗಳ ಜೊತೆ ಸೇರ್ಕೊಂಡು ಉಪೇಂದ್ರ ಅಣ್ಣನ ಮಗನು ಸೇರ್ಕೊಂಡು ಇವರಿಬ್ಬರಿಗೂ ಒಂದು ಒಳ್ಳೆ ಪ್ರೆಸೆಂಟೇಶನ್ ಅಂತ ಮಾಡೋ ತರ ಬಂದಿದೆ. ಹ್ಯಾಪಿ. ಜನಗಳು ಇದನ್ನ ನೋಡಿ ಆಶೀರ್ವದಿಸ್ಬೇಕು. ನಿಮ್ ಮಗಳು ಅವ್ರ ಹಸ್ಬೆಂಡ್ ನ ರೆಫರ್ ಮಾಡ್ಲಿಲ್ವಾ ಸರ್ ನಿಮ್ಗೆ ಹೀರೋ ಆಗಿ? ಸರ್ ನಂದು ಇನ್ನೊಂದು ಪ್ರಶ್ನೆ. ಇದು ಸೀತಾ ಪಯಣ ಆಕ್ಚುಲಿ, ಓಕೆನಾ? ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ಯಾರಾದ್ರೂ ಆನ್ಸರ್ ಮಾಡ್ಬೋದು, ನೀವೇ ಡೈರೆಕ್ಟರ್. ಏನ್ ಹೇಳಿ ಬಸವಣ್ಣ ಯಾಕ? ಸೊ ಸೀತಾ ಪಯಣ ಇದು, ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆಯಲ್ಲಿ ಕೂರ್ಸ್ಕೊತೀನಿ. ಈ ತರದ್ ಏನಿದ್ರು ನನಗೆ ಹೇಳಿ, ಸಿಂಕ್ ಮಾಡ್ಕೊತೀನಿ. ಸರ್ ಅರ್ಜುನ್ ಸರ್, ಪ್ರೇಮ ಬರಹ ಶೂಟಿಂಗ್ ಆಗ್ಬೇಕಾದ್ರೆ ಮಗಳು ಹುಟ್ಟಿದ್ದು ಒಂದು ಶುಭಗಳಿಗೆ. ಈ ಕತೆ ಉಟ್ಕೊಳ್ಳೋದಕ್ಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯ್ತು? ಸರಿಯಾಗಿ ಕೇಳಿಸ್ಲಿಲ್ಲ. ಪ್ರೇಮ ಬರಹ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಮಗಳು ಹುಟ್ಟಿದ್ರು ಅಂತ ಅವಾಗ ಆ ಒಂದು ಸಿಚುವೇಶನ್ ಗೊತ್ತು. ನೀವೇ ಲಾಸ್ಟ್ ಪೇಸ್ ಮಾಡಿ ಹೇಳಿದ್ದೆ ಅಲ್ವಾ? ಈ ಕತೆ ಉಟ್ಕೊಳ್ಳೋಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯ್ತು? ಯಾವ ಸಿಚುಯೇಷನ್ ಇಲ್ಲ. ಈ ಲೈಫ್ ನಲ್ಲಿ ಕತೆ ಬರೆಯುವಾಗ ಯಾವುದೇ ಒಂದು ಬರಹಗಾರದ್ದು ಸಮಾಜದಲ್ಲಿ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ಗಳು ನೋಡ್ತಿರ್ತೀವಿ, ಅದೋ ಒಂದು ಇನ್ಸಿಡೆಂಟ್ಸ್ಗಳನ್ನ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ, ಯಾರು ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತು, ಒಂದು ಪಾಯಿಂಟ್. ಅರೆ ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನನಗೆ ನನ್ನ ಇಟ್ಕೊಂಡು ಮಾಡೋದು ಚೆನ್ನಾಗಿರುತ್ತ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಿಲ್ಲ. ಅದ್ರೆ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀವಿ ಅಂತ ಕೇಳ್ತೀರ, ನನ್ನ ಭಯ ಅಂತ ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಗಳ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ. That's how we, it's all started.